ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇಲ್ಲಿ ಕಂಕಳ ಶೇಪ್ನ ಯಾವ ರೀತಿ ನೀಟಾಗಿ ತೆಗೆಯೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಆರ್ಮೋಲ್ನ ಯಾವ ರೀತಿ ನೀಟಾಗಿ ನಾವು ಡ್ರಾ ಮಾಡಬೇಕು ಅಂತೇಳಿ. ಕೆಲವೊಂದು ಟೈಮ್ ಏನಾಗ್ತೈತಿ ಅಂತಂದ್ರೆ ನಾವು ಬಟ್ಟೆನ ವೇರ್ ಮಾಡಿದಾಗ ಇಲ್ಲೆಲ್ಲ ಏನಾಗ್ತೈತಿ, ನಮಗೆ ಬಟ್ಟೆ ಸುಕ್ ಬರ್ತಿರ್ತೈತಿ. ಇಲ್ಲ ಅಂತಂದ್ರೆ ಸ್ವಲ್ಪ ಜಾಸ್ತಿ ಬಟ್ಟೆ ಇಲ್ಲಿ ಏನಾಗ್ತಿರ್ತೈತಿ, ಲೂಸ್ ಬರ್ತಿರ್ತೈತಿ. ಈ ಥರ ಬಂದಾಗ ನಾವು ಅಲ್ಲಿ ಏನು ಮಾಡಿರ್ತೀವಿ, ಶೇಪ್ ತೆಗಿಯೋದ್ರೊಳಗೆ ಸ್ವಲ್ಪ ಮಿಸ್ಟೇಕ್ ಮಾಡಿರ್ತೀವಿ. ನಮ್ಗೆ ಹಂಗಾಗಿ ಅಲ್ಲೇನಾಗಿರ್ತೈತಿ, ನಮ್ಗೆ ಬಟ್ಟೆ ನೀಟಾಗಿ ಫಿಟ್ಟಿಂಗ್ ಬಂದಿರಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ನೀಟಾಗಿ ಯಾವ ಥರ ನಾವು ಇಲ್ಲಿ ಡೈಗ್ರಾಮ್ನ ಹಾಕಬೇಕು ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿರಿ, ನಾನು ಆಲ್ರೆಡಿ ಇದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬೇಕೋ ಅಷ್ಟು ಬಟ್ಟೆನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ ಉದ್ದಾನ ನಾನಿಲ್ಲಿ ಡ್ರಾ ಮಾಡಿದ್ದೀನಿ. ಇವಾಗ ಫಸ್ಟ್ ಅಳತೆ ಬ್ಲೌಸ್ ತೊಗೊಂಡು ನೋಡ್ಕೋರಿ ಆರ್ಮೋಲ್ ಶೇಪ್ ಉದ್ದ ಎಷ್ಟೈತಿ ಅಂತೇಳಿ. ಇಲ್ಲಿ ನೋಡ್ರಿ, ಈ ಥರ ಬಟ್ಟೆ ಕರೆಕ್ಟಾಗಿ ಫಸ್ಟ್ ಹಾಕೋರಿ ಬ್ಲೌಸ್ನ. ಈ ಥರ ಟೇಪ್ ಫೋಲ್ಡ್ ಮಾಡಿರಿ. 5 ಇಂಚ್ ಐತಿ ನಮಗಿಲ್ಲಿ. ಈ ಥರ ಸ್ಟ್ರೇಟಾಗಿ ನಾವೇನಾದರೂ ಇದನ್ನು ಈ ಥರ ತೊಗೊಂಡ್ರೆ ಇಲ್ಲಿ ನಮ್ಗೆ ಜಾಸ್ತಿ ಬರ್ತೈತಿ. ನಾವು ಆ್ಯಕ್ಚುಲಿ ಬಟ್ಟೆ ಕಟ್ಟಿಂಗ್ ಮಾಡ್ಕೊಳ್ಳುವಾಗ ಇದು ತೋಳು ಹಚ್ಚಲಾರ್ಕಿನ ಮುಂಚೆಗೆ ನಮ್ಗೆ ಯಾವ ಥರ ಬಂದಿರ್ತೈತೆ ಶೇಪು, ನಾವು ಕರೆಕ್ಟ್ ಇದೇ ರೀತಿನೇ ಹಾಕಿರ್ತೀವಿ. ಹಂಗಾಗಿ ಈ ಥರನೇ ನೀವು ಅಳತೆನ ತೊಗೋಬೇಕು. ನೋಡಿರಿ, ಈ ಥರ ಫೋಲ್ಡ್ ಮಾಡಿರಿ. ಈ ಥರ ಫೋಲ್ಡ್ ಮಾಡಿದ್ರೆ ಟೇಪ್ನ ನಿಮ್ಗೆ ಕರೆಕ್ಟಾಗಿ ಅಳತೆ ಎಷ್ಟೈತೆ ಅಂತ ಗೊತ್ತಾಗುತ್ತೆ. 5 ಇಂಚ್ ಐತಿ. ನೋಡಿರಿ, ಇಲ್ಲಿ ನೆಕ್ ವಿಡ್ತ್ 2 ಇಂಚ್ ತೊಗೊಂಡಿದ್ದೀನಿ. ಭುಜಾನ 3 ಇಂಚ್ ತೊಗೊಂಡಿದ್ದೀನಿ ಇಲ್ಲಿಂದ. ಇವಾಗ ನಮ್ಗೆ ಆರ್ಮೋಲ್ ಶೇಪ್ ಉದ್ದ ಎಷ್ಟಿತ್ತು, 5 ಇಂಚ್ ಇತ್ತು. 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ನಾವಿಲ್ಲಿ ಆರ್ಮೋಲ್ ಶೇಪ್ ತೆಗೆಯೋದಕ್ಕೆ ಫಸ್ಟ್ ಇಲ್ಲಿಂದ ನಾವು ಲೆಂತ್ ತೊಗೊಂಡಿರ್ತೀವಲ್ಲ, ಇದರ ಅರ್ಧನ ಫೋಲ್ಡ್ ಮಾಡ್ಕೊರಿ. ಫಸ್ಟ್ ಇಲ್ಲೊಂದು ಮಾರ್ಕ್ ಹಾಕ್ರಿ. ಮತ್ತು ನೆಕ್ಸ್ಟ್ ಇಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ನ ಬಿಡಬೇಕು. ಇದನ್ನು ಇಲ್ಲಿಂದ ಇದು ಎಕ್ಸ್ಟ್ರಾ ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಇದೆ ಇಲ್ಲಿಂದ. ಇದನ್ನು ಬಿಟ್ಟು ಇವೆರಡರ ಮಧ್ಯದಲ್ಲಿ ಎಷ್ಟೈತಿ ನೋಡ್ಕೋಬೇಕು. ನೋಡ್ಕೊಂಡು ಇಲ್ಲಿ ಮಾರ್ಕಿಂಗ್ ಹಾಕೋರಿ. ಫಸ್ಟ್ ಇವೆರಡು ಪಾಯಿಂಟ್ ಮಾಡ್ಕೋರಿ. ನೆಕ್ಸ್ಟ್ ಈ ಕಾರ್ನರಿಂದ ಹಿಡಿದು 1 ಇಂಚ್ ಮತ್ತು 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋರಿ. ಇದು 1 ಇಂಚ್ ನಮ್ಗೆ ಮುಂಭಾಗದ ಶೇಪ್ ಹಾಕೋದಕ್ಕೆ, ಇನ್ನು 1.5 ಇಂಚ್ ನಮ್ಗೆ ಹಿಂಭಾಗ ಶೇಪ್ ಹಾಕೋದಕ್ಕೆ. ನಾವು ಸಪ್ರೇಟಾಗಿ ಮುಂಭಾಗ ಮತ್ತು ಹಿಂಭಾಗ ಎರಡನ್ನೂ ಬೇರೆ ಬೇರೆ ಪೀಸ್ ತೆಗಿತೀವಿ ಅಂತಂದ್ರೆ ನೀವು ಫಸ್ಟ್ ಮುಂಭಾಗಕ್ಕೆ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಅಷ್ಟೇ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ನೀವು ಹಿಂಭಾಗ ಕಟಿಂಗ್ ಮಾಡ್ಕೊಳ್ಳುವಾಗ ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಮಾರ್ಕ್ ಹಾಕೊಂಡು ಕಟಿಂಗ್ ಮಾಡ್ಕೊರಿ. ಇವಾಗ ಫಸ್ಟ್ ಮುಂಭಾಗ ಶೇಪ್ನ ಈ 2 ಪಾಯಿಂಟ್ ಮಧ್ಯನೇ ಬರಬೇಕು, ಅದೇ ರೀತಿ ನೀವು ತೆಗೀರಿ. ನೆಕ್ಸ್ಟ್ ಈ ಥರ ನೀವು ಆರ್ಮೋಲ್ ಶೇಪ್ ಕೊಡ್ರಿ. ಇಲ್ಲ ಅಂತಂದ್ರೆ ಒಂದೊಂದು ಸರಿ ಕಸ್ಟಮರ್ ಹೇಳ್ತಿರ್ತಾರೆ, ನಾವು ಈ ಥರ ಶೇಪ್ ಕೊಟ್ಟಾಗ ನಾವು ಏನಂತಾರೆ, ಇಲ್ಲಿ ಬಟ್ಟೆ ಭಾಳ ಲೂಸ್ ಬರಾಕತ್ತೈತಿ ಅಂತಂದು ಅವ್ರಾಗಲಿ ಏನಾದರೂ ಕಸ್ಟಮರ್ ನಮಗೆ ಹೇಳ್ತು ಅಂತಂದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಅವ್ರ ಬ್ಲೌಸ್ ನಾವು ಸ್ಟಿಚ್ ಮಾಡ್ತಿರ್ತೀವಲ್ಲ, ಅವಾಗ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಒಂದು 1/2 ಇಂಚ್ ಇಲ್ಲಿಂದ ಹಿಡಿದು ಮಾರ್ಕ್ ತೊಗೋಬೇಕು. ಇದನ್ನು ಒಂದು 1/2 ಇಂಚ್ ಇಲ್ಲಿ ಒಳಗಡೆ ತೊಗೋಬೇಕು. ಈ ಪಾಯಿಂಟಿಂದ ಒಂದು 1/2 ಇಂಚ್ ಮಾರ್ಕ್ ಮಾಡ್ಕೊರಿ. ಹೊರಗಡೆ ಮಾರ್ಕ್ ಮಾಡ್ಕೊಂಡು ನಾವಿಲ್ಲಿ ಶೇಪ್ ತೆಗಿತಿರ್ತೀವಲ್ಲ, 1ನೇ ಶೇಪು ನಮ್ಗೆ ಈ ಥರ ತೆಗಿಬೇಕು ನಾವು. ಇದು ಒಂದು 1/2 ಇಂಚ್ ನಮ್ಗೆ ಇಲ್ಲಿ ಒಳಗಡೆ ಬರಬೇಕು. ಇಲ್ಲಿ ಒಂದು ಸ್ವಲ್ಪ ಇನ್ನೊಂದು 1/2 ಇಂಚದಷ್ಟು ನಮ್ಗೆ ಇಲ್ಲಿ ಕೆಳಗಡೆ ಬರಬೇಕು. ಆ ಥರ ನಾವು ಇಲ್ಲಿ ಒಳಗಡೆ ತಕ್ಕೋಬೇಕು. ಈ ಥರ ತೆಗೆದ್ರೆ ಏನಾಗ್ತೈತಿ, ಇಲ್ಲಿ ಬಟ್ಟೆ ನಮ್ಗೆ ಒಂದು 1/2 ಇಂಚ್ ಏನಾಗುತ್ತಿತ್ತು
ಇಲ್ಲಿ ಹೋಗ್ತೈತಿ ಇದು ಬಟ್ಟೆ. ಆವಾಗ ಇಲ್ಲಿ ಲೂಸ್ ಬರೋದು ಸ್ವಲ್ಪ ಕಡಿಮೆ ಆಗ್ತೈತೆ. ಆ ಥರ ನೀವು ತೆಗಿಬೋದು. ಫಸ್ಟ್ ನೀವು ಪರ್ಫೆಕ್ಟಾಗಿ ಕಟಿಂಗ್ ಮಾಡುವಾಗ ಇಲ್ಲಿ ತಿಳಿಸಿದ್ನಲ್ಲ ನಾನು ಫಸ್ಟು ಒನ್ ಟೈಮ್ ನಿಮ್ಗೆ ಈ ಲೈನ್ ಹಾಕೋಕ್ಕಿಂತ ಮುಂಚೆ ಅದೇ ಮೆಥಡ್ನ ಫಾಲೋ ಮಾಡಿ ನೀವು ಮಾರ್ಕಿಂಗ್ನ ಮಾಡಿರಿ. ಅಕಸ್ಮಾತ್ ಕಸ್ಟಮರೇ ಬಂದು ಏನಾದರೂ ಇಲ್ಲಿ ನಮ್ಗೆ ಬಟ್ಟೆ ಏನು ಜಾಸ್ತಿ ಬರಾಕತ್ತೈತಿ ಅಂತಂದ್ರೆ ನೀವು ಇನ್ನೊಂದು ಶೇಪ್ ತೆಗಿಯುವಾಗ ಸ್ವಲ್ಪ ಈ ಮೆಥಡ್ನ ಫಾಲೋ ಮಾಡ್ಕೊಂಡು ಇಲ್ಲಿಂದ ನೀವು ಒಂದು ಅರ್ಧ ಇಂಚ್ ಗ್ಯಾಪ್ ಬಿಟ್ಕೊಂಡು ಕಟಿಂಗ್ನ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.